ಹಲೋ ಸರ್, ಹೇಳಿ ಸರ್. ಸರ್ ಈಗ ನಾನು ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ಬಿಡ್ತೀನಿ ಸರ್. ಏನು ಓಪನ್ ಸರ್? ಹಲೋ ಹಲೋ. ನಾನು ನಿಮ್ಮ ಈ ಫ್ರೆಂಡ್ಶಿಪ್ ಅಲ್ಲಿ ಒಂದು ಮಾತಾಡ್ಬಿಡ್ತೀನಿ. ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ನೀವು ಆ ವಿಚಾರ ಮಾತಾಡಂಗಿದ್ರೆ ಮಾತಾಡಬೇಡಿ. ಕಾಫಿ ಕುಡಿಯೋಣ, ಕುಡಿಯೋಣ, ಎಣ್ಣೆ ಹೊಡಿಯೋಣ ಅಂದ್ರೆ ಹೊಡಿಯೋಣ. ರೈಡ್ ಮಾಡಿಸಿ ಅದೇನ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಅದೇನೋ ಒಂದು ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೋ ಕಾಂಪ್ರಮೈಸ್. ಎಲ್ಲಿ ಸಿಗೋಣ ಹೇಳಿ, ಎಣ್ಣೆ ಹಾಕೋಣ ಎಲ್ಲಿ ಸಿಗೋಣ? ಇಲ್ಲ ಇಲ್ಲ, ನೋ, ಇವತ್ತಿಲ್ಲ, ಇವತ್ತು ಸಿಗಲ್ಲ ಬಿಡಿ. ಇವತ್ತು ನಾನು ಇನ್ನು ನೆಕ್ಸ್ಟ್ ಯಾವಲ್ಲ ಒಂದ್ಸಲ ಸಿಗೋಣ, ತೊಂದರೆ ಇಲ್ಲ. ಬಟ್ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಸರ್. ಈ ವಿಚಾರದಲ್ಲಿ ಫೋನ್ ಮಾಡಂಗೆ ನಂಗೆ ಮಾಡಲೇಬೇಡಿ ನೀವು ಫೋನ್. ಏನೋ ಒಂದು ಮಾಡೋಣ. ಹೇಳಿದ್ನಲ್ಲ ಸರ್, ಈ ವಿಚಾರದಲ್ಲಿ ಮಾತಾಡ್ತೀನಿ ಅಂದರೆ ನನಗೆ ಫೋನೇ ಮಾಡಬೇಡಿ. ಬೇರೆ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಯಾವ ಬೇಕಾದ್ರೂ ಫೋನ್ ಮಾಡಿ ಡೈರೆಕ್ಟ್ ಆಗಿ ಒಂದು 5 ನಿಮಿಷ ಸಿಗಿ ನನಗೆ ಸರ್. ಇವತ್ತಾಗಲ್ಲ, ನನಗೆ ಇವತ್ತು ಸಿಗಲ್ಲ. ನಾಳೆ ನಾನು ನಡೆದು ಯಾವಲ್ಲಾರು ಸಿಗ್ತೀನಿ. ಬಟ್ ಈ ವಿಚಾರಕ್ಕೆ ಅಂದ್ರೆ ನಾಳೆನೂ ಸಿಗಲ್ಲ. ಈ ವಿಚಾರದೇ ಸರ್. ಈ ವಿಚಾರಕ್ಕೆ ಬೇಡ ಸರ್, ವಿಚಾರ ಭೇಟಿನೇ ಬೇಡ. ವಿಡಿಯೋ ಬಿಟ್ಬಿಟ್ಟು ಏನ್ ಮಾಡೋಣ ಸುಮ್ಮನೆ, ನಾವು ಏನೋ ಒಂದು ಮಾಡಕ ಸರ್. ಹಂಗಿಲ್ಲ ಸರ್, ನೀವು ನನ್ನ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅನ್ಸುತ್ತೆ. ಎಲ್ಲ ನಾಲ್ಕು ಕಡೆ ವಿಚಾರಿಸ್ಕೊಳ್ಳಿ, ಸುಮ್ಮನೆ ನನ್ನ ಬಗ್ಗೆ ವಿಚಾರಿಸ್ಕೊಳ್ಳಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ ಅಂತ. ಸರ್ ಎಲ್ಲ ಗೊತ್ತು, ನಾವು ಹಂಗೇನೆ ಏನು ಮಾಡಿಲ್ಲ. ಬಟ್ ಏನಂದ್ರೆ ನನ್ಗೂ ಆತ್ಮೀಯರೇ ಅವರು ಅಕ್ಕ ಅವ್ರ ವೈಫ್ ಎಲ್ಲ ನಂಗೆ ಫೋನ್ ಮಾಡ್ತಾರೆ, ತಲೆ ಕೆಡ್ತಾ ಇದ್ದೇನೆ. ಒಳ್ಳೇದು ಸರ್, ಒಳ್ಳೇದು ಸರ್. ಆತ್ಮೀಯತೆ ಇದ್ರೆ ತುಂಬಾ ಸಂತೋಷ. ಹೋಗಿ ಊಟ ಮಾಡಿ ಅವ್ರ ಮನೇಲಿ, ನಿಮ್ಮ ಮನೆ ಫಂಕ್ಷನ್ ಮಾತಾಡೋಣ ಬನ್ನಿ, ನಾನೇ ಬರ್ತೀನಿ. ಮಾತಾಡೋದೇ ಇಲ್ಲ ಸರ್, ಮಾತಾಡೋ ಅವಕಾಶಗಳೇ ಇಲ್ಲ ನಮ್ಮಲ್ಲಿ. ಆ ಥರದ್ದು ನಮ್ಮಲ್ಲಿ ತುಂಬಾ ಕಮ್ಮಿ. ನಮ್ಮಲ್ಲಿ ಆ ಥರದ್ದೆಲ್ಲ ನಡೆಯೋದೇ ಇಲ್ಲ ನನ್ನಲ್ಲಿ. ಸ್ನೇಹ ಅದು ಹೇಳ್ದಲ್ಲ ಸರ್, ವಿಶ್ವಾಸಕ್ಕೆ ನೀವು ಎನಿ ಟೈಮ್ ನನ್ನ ಆಫೀಸ್ ಬರಲ್ಲ, ಯಾವಾಗಲೂ ತೆರೆದಿರುತ್ತೆ. ಇಲ್ಲ, ಇವತ್ತು ನಾನು ಇಲ್ಲ ಸರ್, ಇವತ್ತು ಸಿಗಲ್ಲ. ಇವತ್ತು ಹೊರಗಡೆ ಇದ್ದೀನಿ ನಾನು, ಇವತ್ತು ಸಿಗಲ್ಲ ನಾನು. ನಾಳೆ ನೋಡೋಣ, ನಾಳೆ ನಡೆದೆ ಅವಲ್ಲ ಫ್ರೀ ಆದಾಗ ಫೋನ್ ಮಾಡ್ತೀನಿ, ಸಿಗೋಣ. ನಾವು ಸಿಗ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಷ್ಟೇ. ಈ ವಿಚಾರ ನಾನು ಸಿಗೋದಿಲ್ಲ ನಿಮಗೆ ನಾನು.